ಕೇಂದ್ರ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಚರ್ಚೆಗೆ ಬರ್ತಾರೆ ಅಂತ ನಾನು ನಿರೀಕ್ಷೆ ಮಾಡ್ತೀನಿ. ಆದರೆ ಅವರಿಗೆ ಸತ್ಯವನ್ನು ಜನಗಳ ಮುಂದೆ ಹೇಳೋದಕ್ಕೆ ಆಸಕ್ತಿ ಇಲ್ಲ. ಸತ್ಯ ಏನಿದೆ ಅದು ಕರ್ನಾಟಕದ ಪರವಾಗಿದೆ. ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇರೋದು ಸತ್ಯ. ಇದನ್ನು ಮುಚ್ಚಿಡೋದಕ್ಕೂ ಅವ್ರಿಗೇನಾದರೂ ಇದು ಇಲ್ಲ ಅಂತ ಇದ್ದಿದ್ರೆ ನೇರವಾಗಿ ಇವತ್ತು ಚರ್ಚೆಗೆ ಬರಬೇಕಾಗಿತ್ತು. ನಮ್ಮ ಮುಂದೆ ಜನಗಳ ಮುಂದೆ ಅವ್ರದ್ದು ಏನಿದೆ ಅನ್ನೋದನ್ನು ವಾದ ನಮ್ಮ ಮುಂದೆ ಹೇಳ್ಬೋದಾಗಿತ್ತಲ್ಲ. ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನಾವು ತೋರಿಸ್ಕೊಡ್ತಾ ಇದ್ವಿ. ಆದರೆ ಅದನ್ನು ಮಾಡೋದು ಬಿಟ್ಟು ಒಬ್ಬ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಚರ್ಚೆಗೆ ಕರೆದ್ರೆ ಅದನ್ನು ಸಂತೆ ಬೀದಿ ಭಾಷಣ ಮಾಡೋಕ್ಕಾಗಲ್ಲ ನಾನು ಅಂಥೇಳಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳನ್ನು ಅವಮಾನ ಮಾಡಿ ಇವತ್ತು ಚರ್ಚೆಯಿಂದ ಅವರು ಗೈರಾಗಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿಗೆ ಜನಗಳಿಗೆ ಸತ್ಯವನ್ನು ಮರೆಮಾಚೋದೇ ಅವರ ಉದ್ದೇಶ. ಎಲ್ಲೋ ಅಲ್ಲೋ ಇಲ್ಲಿ ಹೇಳ್ಬಿಟ್ಟು ಬರೀ ಸುಳ್ಳುಗಳನ್ನು ಹೇಳಿ ಅಂಕಿ ಸಂಖ್ಯೆಗಳಲ್ಲಿ ಏನು ಜುಮ್ಲಾ ಮಾಡಿ ಅದನ್ನು ಮ್ಯಾಜಿಕ್ ಮಾಡಿ ಜನಗಳ ಗಮನವನ್ನು ಡೈವರ್ಷನ್ ಅಷ್ಟಕ್ಕೆ ಅವರ ಎಕ್ಸ್ಪರ್ಟೀಸ್ ಇದೆ. ಬಿಟ್ಟರೆ ಕರ್ನಾಟಕಕ್ಕೆ ನ್ಯಾಯ ಕೊಡುವಂಥ ಯಾವುದೇ ಇಚ್ಛೆ ಅವರಿಗಿಲ್ಲ. ಇವತ್ತು ಈ ಚರ್ಚೆಯಿಂದ ಗೈರಾಗಿರೋದು ಕೂಡ ಬರೀ ಸತ್ಯವನ್ನು ಮರೆಮಾಚುವಂಥ ಉದ್ದೇಶ, ಜನಗಳನ್ನು ಮರಳು ಮಾಡುವಂಥ ಉದ್ದೇಶ, ಸತ್ಯ ಜನಗಳಿಗೆ ಗೊತ್ತಾಗಬಾರದು ಅನ್ನೋ ಕಾರಣಕ್ಕೆ ಅವರು ಇವತ್ತು ಚರ್ಚೆಗೆ ಬಂದಿಲ್ಲ. ನಿಜ, ಇವತ್ತು ಏನಾಗಿದೆ ಮಾಧ್ಯಮದಲ್ಲೂ ಕೂಡ ನಾವೊಂದು ಹೇಳ್ತೀವಿ, ಅವರೊಂದು ಹೇಳ್ತಾರೆ, ಇವ್ರು ಹಿಂಗೆ ಹೇಳಿದರು ಅವ್ರು ಹಂಗೆ ಹೇಳಿದರು ಅಂಥೇಳಿ ಅದನ್ನೇ ಜನಗಳಲ್ಲಿ ಗೊಂದಲನೇ ಸೃಷ್ಟಿ ಮಾಡಿಬಿಡ್ತಾರೆ. ಬಿಟ್ಟರೆ ಆ್ಯಕ್ಚುಲಿ ಇಬ್ಬರು ಹೇಳಿದ್ರಲ್ಲಿ ಯಾವುದು ವಾಸ್ತವಾಂಶ ಅಂತ ಜನಗಳಿಗೆ ತಲುಪಿಸುವಂಥ ಪ್ರಯತ್ನಗಳು ಆಗ್ತಾಯಿದೆ. ಹೀಗಾಗಿ ಇದನ್ನು ಜನಗಳಿಗೆ ತಲುಪಿಸೋದು ಕೂಡ ಒಂದು ಸವಾಲಾಗ್ತಾ ಇದೆ. ಆದರೆ ನಾವು ಕೂಡ ನಮ್ಮ ಪಕ್ಷದ ವತಿಯಿಂದ ಬೇರೆ ಬೇರೆ ಮಂತ್ರಿಗಳಿಗೆ ಹೇಳಿ ಈ ಸತ್ಯ ಸಂಗತಿಗಳನ್ನು ಜನಗಳಿಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೇವೆ. ಹಾಗೂ ಆದಷ್ಟು ಸೋಷಿಯಲ್ ಮೀಡಿಯಾ ಮುಖಾಂತರನೂ ಕೂಡ ಜನಗಳಿಗೆ ಸತ್ಯ ಸಂಗತಿಯನ್ನು ತಿಳಿಸಿ ಜನರನ್ನು ಜಾಗೃತರನ್ನಾಗಿ ಮಾಡುವಂಥ ಪ್ರಯತ್ನ ನಾವು ಮಾಡ್ತೇವೆ. ಈಗ ನೆಕ್ಸ್ಟ್ ನಾವು ನೋಡಿ ಇವತ್ತು ಇನ್ವೈಟ್ ಮಾಡಿದ್ದು ಒಂದು ನ್ಯೂಟ್ರಲ್ ಬಾಡಿ, ಜಾಗೃತ ಕರ್ನಾಟಕ ರೈತ ಸಂಘದವರು. ಆ ಥರ ಯಾವುದೇ ನ್ಯೂಟ್ರಲ್ ಬಾಡಿಯಲ್ಲಿ ಕರೀಲಿ, ನಾವು ರೆಡಿ ಇದ್ದೇವೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.